ಗೆಳೆಯರೆ, ಸ್ಪಿರಿಚುವಲ್ ಸ್ಟೋರೀಸ್ ಪಾರ್ಟ್ 3 ಡಾಕ್ಯುಮೆಂಟರಿಯಲ್ಲಿ ಇವತ್ತು ನಾನು ನಮ್ಮ ಕರ್ನಾಟಕದಲ್ಲಿರುವ 2 ದೇವಸ್ಥಾನಗಳಲ್ಲಿ ನಿಜವಾಗಿ ನಡೆದಂಥ, ನಂಬಲು ಸಾಧ್ಯವಾದಂಥ ವಿಸ್ಮಯಕಾರಿ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ. ನಾನು ಒಂದಿನ ಬೆಂಗಳೂರಿಂದ ಮೈಸೂರು ಮಾರ್ಗವಾಗಿ ಮಡಿಕೇರಿ ತಲುಪಿದ್ದೆ. ಅಲ್ಲಿಂದ ನಾನು ಮಂಗಳೂರಿಗೆ ಪ್ರಯಾಣಿಸ್ತಿರುವಾಗ ಮಾರ್ಗ ಮಧ್ಯದಲ್ಲಿ ದೇವರಕೊಲ್ಲಿ ಫಾಲ್ಸ್ ಅಂತ ಒಂದು ಜಾಗ ಬರುತ್ತೆ. ಈ ಜಾಗ ಸುಳ್ಯ ಟೌನಿಂದ ನೀವು ಸುಳ್ಯ ಟೌನ್ಗೆ ರೀಚ್ ಆಗೋದಕ್ಕಿಂತ ಸ್ವಲ್ಪ ಮುಂಚೆನೇ ಸಿಗುತ್ತೆ ದೇವರಕೊಲ್ಲಿ ಫಾಲ್ಸ್ ಅಂದ್ಬಿಟ್ಟು. ಆ ದೇವರಕೊಲ್ಲಿ ಫಾಲ್ಸ್ ಹತ್ರ ನಾನು ಹಾಗೆ ಹೋಗ್ತಾ ಇರೋ ಟೈಮಲ್ಲಿ ಅದೇ ನನಗೆ ರಸ್ತೆ ಪಕ್ಕದಲ್ಲಿ ರಬ್ಬರ್ ಎಸ್ಟೇಟ್ಗಳು, ತುಂಬ ಹಸಿರಾಗಿರುವಂಥ ರಬ್ಬರ್ ಎಸ್ಟೇಟ್ಗಳು ಕಾಣುತ್ತೆ. ಅದರ ಮುಂದೆ ಹಂಗೆ ನಾನು ಮುಂದೆ ಹೋಗ್ತಾ ಇರೋ ಟೈಮಲ್ಲಿ ನನಗೆ ಅಲ್ಲಿ ರಸ್ತೆ ಬದಿಯಲ್ಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಆಗ್ತಿರೋದು ನಾನು ನೋಡ್ತೇನೆ. ಮತ್ತು ನಾನು ಅದರ ಸುತ್ತ ನೋಡಿದಾಗ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಫುಲ್ ತುಂಬ ಎಷ್ಟೋ ದೂರದವರೆಗೆ ಮಣ್ಣು ಆ ಎಸ್ಟೇಟಿಂದ ಜರಿದೋಗಿರ್ತದೆ ಫ್ರೆಂಡ್ಸ್. ಜರಿದೆಲ್ಲ ರೋಡ್ಗೆಲ್ಲ ಅದರದ್ದು ಮಣ್ಣು ಹರಿತಾ ಇರ್ತದೆ. ಆ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನದು ವೆಹಿಕಲ್ ನಿಲ್ಲಿಸ್ಬಿಟ್ಟು ನಾನು ಅಲ್ಲಿ ಆ ಊರಿನವ್ರ ಹತ್ರ ಕೇಳಿದೆ, ಏನು ಈ ಥರ ಇಲ್ಲಿ ಅಷ್ಟೊಂದು ದೂರದವರೆಗೆ ಮಣ್ಣು ಜರಿದೋಗಿದೆ ಅಲ್ಲ, ಮತ್ತು ಇಲ್ಲಿ ಟೆಂಪಲ್ ಕನ್ಸ್ಟ್ರಕ್ಷನ್ ಈಗ ನೀವು ಮಾಡ್ತಿದ್ದಾರೆ, ಇಲ್ಲಿ ಏನು ಸ್ಥಳದ್ದು ವಿಶೇಷ ಏನು ಅಂತ ಕೇಳಿದೆ ನಾನು. ಆಗ ಅವರು ನನಗೆ ಒಂದು ವಿಸ್ಮಯಕಾರಿ ವಿಷಯಗಳನ್ನ ಹೇಳಿದರು. ಅದೇನು ಅಂತಂದರೆ, ಅಲ್ಲಿ ಆ ಒಂದು ಟೆಂಪಲ್ನ ನಿರ್ಮಾಣ ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿರೋ ಊರಿನ ಜನಗಳು ಒಂದು ದೇವರ ಒಂದು ಇದರ ಮೇಲೆ ಅವರು ಅಲ್ಲಿರುವಂಥ ರಬ್ಬರ್ ಎಸ್ಟೇಟ್ ಓನರ್ಸ್ಗಳನ್ನ ಕೇಳಿದ್ರಂತೆ. ಅವರು ಈ ಥರ ನಮಗೆ ಇಲ್ಲಿ ದೇವರ ಒಂದು ಸ್ಥಾನ ಇದೆ, ಇಲ್ಲಿ ನಾವು ದೇವರದ್ದು ಒಂದು ಇಲ್ಲಿ ದೇವರಕೊಲ್ಲಿ ಜಾಗದಲ್ಲಿ ಈ ಥರ ಒಂದು ಚಾಮುಂಡೇಶ್ವರಿ ಸ್ಥಾನ ಇದೆ, ಇಲ್ಲಿ ನಾವು ಟೆಂಪಲ್ನ ನಿರ್ಮಾಣ ಮಾಡಬೇಕು ಅಂತ ಕೇಳ್ತಾರಂತೆ. ಸೊ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ, ಆ ರಬ್ಬರ್ ಎಸ್ಟೇಟ್ ಓನರ್ಸ್ಗಳು ಹೇಳ್ತಾರಂತೆ, ಅವ್ರು ಅದನ್ನು ಅಷ್ಟು ನಂಬೋದಿಲ್ಲ ಅಂತ. ಅವ್ರು ಹೇಳ್ತಾರಂತೆ, ಅಲ್ಲೇನು ಇರ್ಲಿಕ್ಕೆ ನೀವು ಬೇರೆ ಕಡೆ ಮಾಡ್ಕೊಳ್ಳಿ, ಅದ್ರದ್ದು ಸ್ಥಾನ ಇಲ್ಲೇ ಇದೆ ಅಂತ ನಿಮಗೆ ಏನಾದ್ರು ನಿಮಗೆ ಕನ್ಫರ್ಮ್ ಹೆಂಗೆ ಹೇಳ್ತೀರ, ನೀವು ಬೇರೆ ಕಡೆ ಮಾಡ್ಕೊಳ್ಳಿ, ಜಾಗ ಕೊಡಲಿಕ್ಕಾಗಲ್ಲ ಅಂತ ಅವರು ಸ್ಟಾರ್ಟಿಂಗಲ್ಲಿ ಅವರ ಒಂದು ಏನು ಪ್ರಪೋಸಲ್ನ ಅವ್ರು ರಿಜೆಕ್ಟ್ ಮಾಡಿದ್ರಂತೆ. ಸೊ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ದಿವಸದಲ್ಲಿ ಏನಾಯ್ತಂದರೆ, ಈ ಟೆಂಪಲ್ ಕಟ್ಟಲಿಕ್ಕೆ ಅಂತ ಎಷ್ಟು ಜಾಗಗಳು ಕೇಳಿದರು, ಅದರ 4 ಪಟ್ಟು ಜಾಗ ಅಲ್ಲಿ ರಾತ್ರೋರಾತ್ರಿ ಫುಲ್ಲು ಮಣ್ಣು ಜರಿದು ಅಲ್ಲಿಂದ ಫುಲ್ ಜರಿದು ಹೋಗಿತ್ತಂತೆ ಗೆಳೆಯರೆ. ಮತ್ತು ಅಲ್ಲಿರೋ ಆ ರಬ್ಬರ್ ಎಸ್ಟೇಟ್ ಓನರ್ ಆ ಮಣ್ಣು ಎಷ್ಟು ಜರಿದೋಗಿದೆ ಅಲ್ಲಿಂದ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜಾಗ ಕೂಡ ದೇವಸ್ಥಾನಕ್ಕೆ ಕೊಟ್ಟರು ಅಂತ ಹೇಳ್ತಾರೆ. ಹಾಗೆ ನಾನು ಇಲ್ಲಿದು ಈ ಒಂದು ವಿಸ್ಮಯಕಾರಿ ವಿಷಯಗಳನ್ನ ಕೇಳಿ ನೋಡಿ, ಇಲ್ಲಿ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಅವರು ಅಲ್ಲಿದೇನೋ ಒಂದು ಅಂದರೆ ಒಂದು ಸ್ವಲ್ಪ ಜಾಗನ ಕೇಳ್ತಾರೆ, ಇಲ್ಲಿ ದೇವರ ಸ್ಥಾನ ಇದೆ, ಇಲ್ಲಿ ದೇವರ ಚಾಮುಂಡೇಶ್ವರಿ ದೇವಿಯ ಒಂದು ಇಲ್ಲಿ ಸ್ಥಾನ ಉಂಟು, ಇಲ್ಲಿ ದೇವರದೊಂದು ಇದು ಉಂಟು ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಸ್ಥಳವನ್ನು ಕೇಳ್ತಾರಂತೆ ಅಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ನಿಯರ್ ಬೈ ಎಸ್ಟೇಟ್ ಓನರ್ಸ್ ಅದನ್ನು ಕೊಡಲಿಕ್ಕೆ ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿರೋ ಊರಿನ ಜನರು ಮಾತಾಡೋ ಪ್ರಕಾರ ಆ ದೇವರು ಅದರ ಒಂದು ಆ ಥರ ಹೇಳಿದ ಕಾರಣಕ್ಕೋಸ್ಕರನೇ ಅಲ್ಲಿ ಎಷ್ಟು ಜಾಗ ಬೇಕು ಅದರ ಒಂದು 3 ಪಟ್ಟು ಜಾಗನ ಅಲ್ಲಿ ಮಣ್ಣನ್ನು ಅದನ್ನು ಜರಿದ್ಬಿಟ್ಟು ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತ ಅಲ್ಲಿ ಊರಿನ ಜನರು ಹೇಳ್ತಾಯಿದ್ರು. ಈ ಜಾಗನ ಈ ಥರ ಆಗಿರುವಂಥ ಇದು ಆ್ಯಕ್ಚುಲಿ ಒಂದು 3-4-5 ವರ್ಷಗಳ ಹಿಂದೆ ಆಗಿದ್ದಂಥ ಒಂದು ಘಟನೆ. ಬಟ್ ಈಗಲೂ ಕೂಡ ನೀವು ಆ ರೂಟಲ್ಲಿ ಹೋಗ್ತಾ ಇರೋ ಟೈಮಲ್ಲಿ ದೇವರಕೊಲ್ಲಿ ಫಾಲ್ಸ್ ಹತ್ರ ಹೋಗ್ತಾ ಇರೋ ಸಂದರ್ಭದಲ್ಲಿ ನೀವು ಈ ದೇವಸ್ಥಾನ ಮತ್ತು ಆ ಥರ ಮಣ್ಣು ಜರಿದೋಗಿರುವಂಥ ಹಿಂದೆ ಇರುವಂಥ ಜಾಗಗಳು ಎಲ್ಲ ಈಗಲೂ ನೋಡ್ಬೋದು. ಮತ್ತು ನಾನು ಆ ಸಂದರ್ಭದಲ್ಲಿ ಹಿಂಗೆ ಆ ಊರಿನವ್ರ ಹತ್ರ ಮಾತಾಡಿ ನಾನು ಏನು ಮಾಡಿದೆ ಅಂತಂದರೆ, ಅಲ್ಲಿ ಉಂಡಿಗೆ ಒಂದು ಸ್ವಲ್ಪ ಚಿಲ್ಲರೆ ಅಮೌಂಟ್ ಹಾಕ್ತೆ, ಮತ್ತು ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡು ದೇವ್ರದ್ದು ಈ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ಗೆ ಅಂತಂದ್ಬಿಟ್ಟು 500 ರೂಪಾಯಿ ದೇಣಿಗೆಯನ್ನು ಕೊಟ್ಬಿಟ್ಟು ಅಲ್ಲಿಂದ ನಾನು ಮಂಗಳೂರಿನ ಕಡೆ ಪ್ರಯಾಣ ಬೆಳೆಸಿದೆ ಫ್ರೆಂಡ್ಸ್. ಇನ್ನೊಂದು ವಿಸ್ಮಯಕಾರಿ ಘಟನೆ
ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು ಎಲ್ಲಿತ್ತಂದರೆ, ಅದು ಒಂದು ಭದ್ರಕಾಳಿ ದೇವಸ್ಥಾನದಲ್ಲಿ. ನಾನು ಒಂದು ದಿವಸ ಹೀಗೆ ಒಂದು ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಾನು ದೇವರಲ್ಲಿ ಪೂಜೆ ಮಾಡಿ, ಪೂಜೆ ಎಲ್ಲ ಆದಮೇಲೆ ಅಲ್ಲಿರುವ ಅರ್ಚಕರನ್ನ ನಾನು ಮಾತಾಡಿಸ್ದೆ. ಅಲ್ಲಿರುವ ಅರ್ಚಕರನ್ನ ನಾನು ಕೇಳಿದೆ, ಏನು ಗುರುಗಳೇ ಇಲ್ಲಿದ್ದು ಏನು ವಿಶೇಷ, ಈ ದೇವಸ್ಥಾನದ ವಿಶೇಷ ಏನು ಅಂತ ಕೇಳಿದೆ. ಆಗ ಅವ್ರು ಹೇಳಿದರು, ಅಲ್ಲಿ ನಡೆದಿದಂಥ ಒಂದು ತುಂಬ ಆಶ್ಚರ್ಯಕರವಾದಂಥ ಒಂದು ಘಟನೆಯ ಬಗ್ಗೆ ಅವರು ಹೇಳಿದರು. ಅದು ನಾನು ಅಲ್ಲಿ ಹೋಗಿದ್ದ ದಿವಸಕ್ಕಿಂತ ಸ್ವಲ್ಪ ದಿವಸಗಳ ಮುಂಚೆ ಅಲ್ಲಿ ನಡೆದಿರುವಂಥ ಒಂದು ಘಟನೆ. ಅದೇನು ಅಂತಂದರೆ, ಒಂದು ದಿವಸ ಆ ಒಂದು ದೇವಸ್ಥಾನಕ್ಕೆ ಒಂದು ಫ್ಯಾಮಿಲಿ ಪೂಜೆಗೆ ಅಂತ ಬಂದಿರ್ತಾರಂತೆ. ಫ್ಯಾಮಿಲಿ ಅಂತಂದರೆ ಅಲ್ಲಿ ಹಸ್ಬೆಂಡ್ ವೈಫು ಅಂದರೆ ದೊಡ್ಡವರೆಲ್ಲ ಸೇರಿ, ಅದರೊಟ್ಟಿಗೆ ಒಂದು ಚಿಕ್ಕ ಮಗು ಕೂಡ ಆ ಒಂದು ಫ್ಯಾಮಿಲಿ ಒಟ್ಟಿಗೆ ಆ ಒಂದು ದೇವಸ್ಥಾನಕ್ಕೆ ಬಂದಿರ್ತಾರಂತೆ. ಆ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಪೂಜೆ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಆದಮೇಲೆ ಅವರು ಏನು ಮಾಡ್ತಾರೆ, ಅಲ್ಲಿಂದ ಹೊರಡ್ತಾರಂತೆ. ಆ ಒಂದು ಫ್ಯಾಮಿಲಿ ಅಲ್ಲಿಂದ ಹೊರಡ್ತಾರಂತೆ. ಅವರು ಅಲ್ಲಿಂದ ಹೊರಟು ಅಲ್ಲಿ ಮೆಟ್ಲೆಲ್ಲ ಇಳ್ಕೊಂಡು ಅಲ್ಲಿಂದ ಅವರು ವೆಹಿಕಲ್ ಹತ್ರ ಹೋಗಿ ಅವ್ರ ಮನೆಗೆ ಹೊರಡಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವರು ಮನೆಗೆ ಹೊರಡಬೇಕು ಅಂತ ವೆಹಿಕಲ್ ಹತ್ರ ಹೋಗೋ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಏನಾಗುತ್ತಂದರೆ, ಅವರ ಒಂದು 3-4-5 ವರ್ಷದ್ದು ಐ ಥಿಂಕ್ ಒಂದು 4-5 ವರ್ಷ ಅಂತ ಅವ್ರು ಹೇಳ್ದಂಗೆ ನೆನಪು ನನಗೆ. ಆ ಒಂದು ಚಿಕ್ಕ ಮಗು ಅವರ ಹತ್ರ ಇರೋದಿಲ್ಲ ಅಂತ, ಎಲ್ಲೋ ಅದು ಮಿಸ್ಸಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ ಅವರು. ಆ ಸಂದರ್ಭದಲ್ಲಿ ಆ ಒಂದು ಫ್ಯಾಮಿಲಿಯವರು ಏನು ಮಾಡ್ತಾರೆ ಅಂತಂದರೆ, ಆ ಮಗುಗೋಸ್ಕರ ಅಲ್ಲಿ ಎಲ್ಲ ಅಕ್ಕಪಕ್ಕ ಎಲ್ಲ ಕಡೆ ಹುಡುಕಿರ್ತಾರಂತೆ. ಅವರು ಹುಡುಕಿ ಅವರು ಕೊನೆಗೆ ಅವರು ಮಗು ಸಿಗದೇ ಇರುವಾಗ ಅವರು ಮತ್ತೆ ಪುನಃ ದೇವಸ್ಥಾನಕ್ಕೆ ಬಂದು ಅಲ್ಲಿರುವಂಥ ಅರ್ಚಕರನ್ನ ಕೇಳ್ತಾರಂತೆ. ಅವರು ಗುರುಗಳೇ, ಹಿಂಗೆ ನಮ್ಮ ಮಗು ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾರಂತೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿರುವಂಥ ಅರ್ಚಕರು ಅವರು ಏನು ಮಾಡ್ತಾರೆ ಅಂತಂದರೆ, ಅದಕ್ಕಿಂತ ಮುಂಚೆ ಅವರಲ್ಲಿ ಆ ಫ್ಯಾಮಿಲಿಯವರು ಮತ್ತೆ ಮಗು ಕಾಣಿಸ್ತಿಲ್ಲ ಅಂತ ಅಲ್ಲಿ ಬರೋಕ್ಕಿಂತ ಮುಂಚೆ ಆ ಒಂದು ಅರ್ಚಕರು ಏನು ಮಾಡ್ತಾರೆ, ಅಲ್ಲಿ ಇರುವಂಥ ದೇವಸ್ಥಾನದ ಗರ್ಭಗುಡಿಯನ್ನು ಚೆನ್ನಾಗಿ ಅಲ್ಲಿರುವಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದು ಆ ಒಂದು ಗರ್ಭಗುಡಿಯನ್ನು ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅವರು ಕ್ಲೋಸ್ ಮಾಡಿಬಿಟ್ಟು ಅವರ ಮನೆಗೆ ಅಂತ ಹೊರಟಿರ್ತಾರಂತೆ ಅವರು. ಸೊ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರಂತೆ, ಸರಿ ಇನ್ನೊಂದು ಸಲ ಎಲ್ಲ ಅಕ್ಕಪಕ್ಕ ಎಲ್ಲ ಹುಡುಕಿ ಈ ದೇವಸ್ಥಾನದ ಸರೌಂಡಿಂಗ್ ಎಲ್ಲೋ ಒಂದು ಕಡೆ ಇರ್ತದೆ ಮಗು ಅಂತ ಹೇಳಿದಂತೆ ಅವರು. ಆಗ ಫ್ಯಾಮಿಲಿಯವರು ಮತ್ತೆ ನೈಟೆಲ್ಲ ಹುಡ್ತಾರಂತವ್ರು, ಎಲ್ಲೂ ಕೂಡ ಸಿಗಲ್ಲ ಅಂತವರು. ಮತ್ತು ಅವರು ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದು ಇವರು ಅರ್ಚಕರು ಆ ಒಂದು ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ಓಪನ್ ಮಾಡ್ತಾರಂತೆ. ಆ ಒಂದು ಓಪನ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ನಂಬಲಿಕ್ಕೆ ಆಗದಂಥ ಒಂದು ಆಶ್ಚರ್ಯಕರವಾದ ವಿಷಯಗಳನ್ನ ನೋಡ್ತಾರಂಥವ್ರು. ಅದೇನು ಅಂತಂದರೆ, ಯಾವ ಮಗುನ ಈ ಒಂದು ಫ್ಯಾಮಿಲಿ ಮತ್ತು ಇವರೆಲ್ಲ ಸೇರಿ ಹುಡುಕ್ತಾಯಿದ್ರು, ಇಲ್ಲಿ ಕಾಣ್ತಾ ಇಲ್ಲ ಅಂತ ಹುಡುಕ್ತಾಯಿದ್ರು, ಅದೇ ಮಗು ಅಲ್ಲಿ ಆ ಗರ್ಭಗುಡಿಯಲ್ಲಿ ಆ ಒಂದು ದೇವಿಯ ಮೂರ್ತಿಯ ಪಕ್ಕದಲ್ಲಿ ಇರ್ತದಂತೆ ಅಲ್ಲಿ. ಸೊ ಇವರು ಮತ್ತು ಅಲ್ಲಿಂದ ಮಗುನ ಕರ್ಕೊಂಬಂದು ಫ್ಯಾಮಿಲಿಗೆ ಕೊಡ್ತಾರಂತೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ಅವರು ಲಾಸ್ಟ್ ನೈಟ್ ಆ ಗರ್ಭಗುಡಿನ ಕ್ಲೋಸ್ ಮಾಡೋ ಸಂದರ್ಭದಲ್ಲಿ ಅವರು ಚೆನ್ನಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಯಾವ ಮಗುನೂ ಇರಲಿಲ್ಲಂತೆ, ಯಾವ ಮಗುನೂ ಅಳ್ತಾ ಇರಲಿಲ್ಲ, ಏನೂ ಇರಲಿಲ್ಲ ಅಂತ. ಅಲ್ಲಿ ಆ ಸಂದರ್ಭದಲ್ಲಿ ಅವರು ಯಾವ ಮಗುನೂ ಏನೂ ಇಲ್ಲ, ಆ ಒಂದು ಗರ್ಭಗುಡಿನ ನಾನು ಕ್ಲೋಸ್ ಮಾಡ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅಲ್ಲಿ ದೇವಿನೇ ಏನು ಮಾಡಿದೆ ಅಂತಂದರೆ, ಎಲ್ಲೋ ಕಳೆದೋಗಿರೋ ಮಗುನ ಮತ್ತೆ ಅದು ರಕ್ಷಣೆ ಮಾಡಿ ಆ ಒಂದು ಗರ್ಭಗುಡಿಯಲ್ಲಿ ಕರ್ಕೊಂಬಂದು ಇಸ್ಕೊಂಡಿದೆ. ಅಲ್ಲಿಂದ ಅವರು ಆ ದೇವಿ ಈ ಒಂದು ಫ್ಯಾಮಿಲಿ, ಅಂದರೆ ಇವರು ತುಂಬ ಒಳ್ಳೆಯ ಫ್ಯಾಮಿಲಿ ಮತ್ತು ಇವರು ತುಂಬ ಒಳ್ಳೆಯ ದೈವಭಕ್ತ ಇರುವಂಥ ಒಂದು ಫ್ಯಾಮಿಲಿ ಅಂತೆ. ಯಾರಿಗೂ ಏನು ಅನ್ಯಾಯ ಆಗಲಿ ಏನು ಮಾಡ್ತಿರಲಿಲ್ಲ, ಒಳ್ಳೆಯ ಒಂದು ಸಜ್ಜನ ಫ್ಯಾಮಿಲಿ ಆಗಿರೋದ್ರಿಂದ ದೇವರು ಇವರಿಗೆ ಆ ಮಕ್ಕಳನ್ನ ಮತ್ತೆ ಒಪ್ಪಿಸಿದ್ರು ಅಂತ ಅವರು ಅರ್ಚಕರು ಹೇಳ್ತಾರೆ. ಇದು ಅಲ್ಲಿ 100% ನಿಜವಾಗಿ ನಡೆದಿರುವಂಥ ಒಂದು ಘಟನೆ ಅಂತ ಅವ್ರು ನಮಗೆ ಹೇಳಿದ್ರು. ಹಾಗೆ ನಾನು ಮತ್ತೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಳ್ತಾಯಿದ್ರು, ಅಲ್ಲಿ ಆ ಒಂದು ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಕೆಲವೊಂದು ವಿಶೇಷ ದಿವಸಗಳಲ್ಲಿ ಒಂದು ವಿಶೇಷವಾದ ಗೆಜ್ಜೆ ನಾದಗಳು
ಆ ಒಂದು ದೇವಸ್ಥಾನಗಳಲ್ಲಿ ಕೇಳಿಸ್ತದೆ ಅಂತ ಹೇಳ್ತಾರೆ ಅವರು. ಒಂದು ಪಿಚನಾದಗಳು ಎಲ್ಲೋ ಒಂದು ಹಿಂಗೆ ಒಂದು ಕಡೆ ಇನ್ನೊಂದು ಕಡೆಗೆ ಟ್ರಾವೆಲ್ ಆದಂಗೆ ಕೇಳಿಸ್ತದೆ ಅಂತ ಹೇಳ್ತಿದ್ರು ಅವರು. ಗೆಳೆಯರು, ಇದೊಂದು ದೇವಸ್ಥಾನದ ಬಗ್ಗೆ ನಾನು ನಿಮಗೆ ಇಲ್ಲಿ ನಡೆದಿರುವಂಥ ನಿಜವಾದ ಘಟನೆ ಬಗ್ಗೆ ನಿಮ್ಮ ಹತ್ರ ನಾನು ಹೇಳಿದ್ದೇನೆ. ಈ ದೇವಸ್ಥಾನ ಎಲ್ಲಿ ಅಂತ ಅನ್ನೋದು ಬೇಡ, ಬಟ್ ಆದರೆ ಇದು ನಿಜವಾಗ್ಲೂ ನಡೆದಿರುವಂಥ ಒಂದು ಘಟನೆ ಅಂತ ಅವರು ಹೇಳಿದರು. ಆ ದೇವಸ್ಥಾನದಲ್ಲಿ ಇದೇ ಥರ ನೀವು ಕೂಡ ನಿಮ್ಮ ನಿಯರೆಸ್ಟ್ ದೇವಸ್ಥಾನಗಳಲ್ಲಿ ನೀವು ತುಂಬ ಒಳ್ಳೆ ಜನರಾಗಿದ್ದು, ಯಾರಿಗೇನು ಅನ್ಯಾಯ ಮಾಡದೆ, ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ನಿಭಾಯಿಸದೆ ನೀವು ದೇವರನ್ನ ಒಂದು ಭಕ್ತಿಯಿಂದ ನೀವು ಮೆಡಿಟೇಷನ್ ಮಾಡಿದರೆ ದೇವರು ನಿಮಗೂ ಕೂಡ ಈ ಥರ ಒಂದು ರಕ್ಷಣೆಯನ್ನು ಒದಗಿಸ್ತಾರೆ ಅಂತ ನಾನು ಹೇಳ್ತಿದ್ದೇನೆ. ಏನಂತಂದರೆ, ನಿಮ್ಮಲ್ಲಿ ಯಾವುದೇ ಒಂದು ಕೆಟ್ಟ ಒಂದು ಆಲೋಚನೆಗಳು, ಬೇರೊಬ್ಬರ ಮೇಲೆ ಮಾಡುವಂಥ ಕೆಟ್ಟ ಆಲೋಚನೆಗಳು ಇರಬಾರ್ದು. ಮತ್ತು ಯಾರಿಗೂ ನೀವು ಅನ್ಯಾಯ ಮಾಡಿರಬಾರ್ದು, ಕೆಡುಕು ಉಂಟು ಮಾಡಿರಬಾರ್ದು. ನೀವು ಒಂದು ಒಳ್ಳೆಯ ಸಜ್ಜನರಾಗಿ ದೇವರನ್ನ ಭಕ್ತಿಯಿಂದ ನೀವು ಮೆಡಿಟೇಷನ್ ಮಾಡ್ತಾ ಇದ್ದರೆ ಈ ಥರ ದೇವರ ಅನುಗ್ರಹಗಳು ನಿಮಗೂ ಆಗುತ್ತೆ ಅಂತ ಈ ಒಂದು ಸ್ಟೋರಿಯ ಮುಖಾಂತರ ನಿಮಗೆ ತಿಳಿಸ್ತಿದ್ದೇನೆ ಗೆಳೆಯರೇ. ಧನ್ಯವಾದಗಳು.